ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತ ಹೇಳಿ ಕೋರ್ಕೊಂತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬ್ರೆಡ್ ಸ್ಯಾಂಡ್ವಿಚ್. ಈ ಬ್ರೆಡ್ ಸ್ಯಾಂಡ್ವಿಚ್ ಹೆಂಗ್ ಮಾಡ್ತಾರೆ, ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತೇಳಿ ಇವತ್ತಿನ ಈ ವಿಡಿಯೋದಾಗ ನಾವು ಈಸಿಗಿಂತ ಈಸಿ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ. ಹಂಗಂತೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇದ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ತಡೆಯಾಕ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಸ್ಯಾಂಡ್ವಿಚ್ ಮಾಡಕ್ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಬ್ರೆಡ್, ಆಮ್ಯಾಗ ಒಂದು ಬಟ್ಲ ಸಣ್ಣ ಕಟ್ ಮಾಡಿಕೊಂಡಿರೋಂಥ ಉಳ್ಳಾಗಡ್ಡಿ, ಒಂದು ಬಟ್ಲ ಕ್ಯಾಪ್ಸಿಕಮ್ ರೀ, ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ಆಮ್ಯಾಗ ನೋಡ್ರಿ, ಒಂದು ಬಟ್ಲಾಸ್ ನಾನು ಕ್ಯಾರೆಟ್ ತಗೊಂಡಿನಿ, ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ಆಮ್ಯಾಗ ಚೀಸ್ ರೀ, ಅರ್ಧ ಬಟ್ಲಾಸ್ ನಾನು ಚೀಸ್ ತಗೊಂಡಿದ್ದೈತಿ. ಫ್ರೆಂಡ್ಸ್, ಇಲ್ಲಿ ಸ್ಯಾಂಡ್ವಿಚ್ ಮಾಡಾಕ ನನಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ತಗೊಂಡಿದ್ದೈತ್ರಿ. ಇದ್ರೊಳಗೆ ನೀವು ಜಾಸ್ತಿ ಕಮ್ಮಿನೂ ತಗೋಬಹುದು. ಆರ್ಗ್ಯಾನೋ, ಚಿಲ್ಲಿ ಫ್ಲೇಕ್ಸ್. ಫ್ರೆಂಡ್ಸ್, ಆರ್ಗ್ಯಾನೋ ನಿಮ್ಗೆ ಪಿಜ್ಜಾ ಅಂಗಡಿ ಒಳಗೆ ಸಿಗ್ತೈತ್ರಿ. ಪಿಜ್ಜಾ ತಗೊಂಡ್ರೆ ಅದ್ರ ಜೋಡಿ ಬರ್ತೈತಲ್ಲ ಆರ್ಗ್ಯಾನೋ, ಅದ್ರಿ ನಮ್ಮ ಮನ್ಯಾಗಿತ್ರಿ, ಹಂಗಂತೇಳಿ ನಾನು ಆರ್ಗ್ಯಾನೋ ಹಾಕ್ಲಿಕ್ಕತ್ತೀನಿ. ಒಂದ್ ವೇಳೆ ನಿಮ್ ಮನ್ಯಾಗ ಇಲ್ಲ ಅಂದ್ರೆ ನೀವು ಸ್ಕಿಪ್ನು ಮಾಡಬಹುದು. ಆಮ್ಯಾಗ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ನೋಡ್ರಿ ಮೈನೂಸ್, ಡಾಕ್ಟರ್ ಓಟ್ಕರ್ ಮೈನೂಸ್ ತಗೊಂಡಿನಿ. ನಿಮ್ಗೆ ಯಾವ ಬ್ರ್ಯಾಂಡ್ ಸಿಗ್ತೈತಲ್ಲ ಅದ್ ತಗೋಬಹುದು. ಆಮ್ಯಾಗ ಫ್ರೆಶ್ ಕ್ರೀಮ್ ರೀ, ಇಲ್ಲಿ ನಾನು ಅಮೂಲ್ ಫ್ರೆಶ್ ಕ್ರೀಮ್ ತಗೊಂಡಿನಿ. ನಿಮ್ಗೆ ಯಾವ ಬ್ರ್ಯಾಂಡ್ ಸಿಗ್ತೈತಲ್ಲ ಅದ್ ನೀವು ತಗೋಬಹುದು. ಫ್ರೆಂಡ್ಸ್, ಇದಿತ್ರಿ ಇಂಗ್ರೀಡಿಯೆಂಟ್ಸ್. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ್ರಿ. ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಮೊದ್ಲಿಗೆ ಗ್ಯಾಸ್ ಹಚ್ಕೊಳ್ಳೋಣ. ಆಮ್ಯಾಗ ಒಂದ್ ಸಣ್ಣ ಕಡೆ ಇಡೋಣ್ರಿ. ಇವಾಗ ಇದ್ರೊಳಗ ಎಣ್ಣೆ ಹಾಕೋಣ. ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಇವಾಗ ಇದ್ರೊಳಗ ನಾವು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಉಳ್ಳಾಗಡ್ಡಿ ಹಾಕೋಣ. ಉಳ್ಳಾಗಡ್ಡಿ ಹಾಕಿ ನೋಡ್ರಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಜಾಸ್ತಿಯನ್ನು ಫ್ರೈ ಮಾಡ್ಕೊಳ್ಳೋದು ಬ್ಯಾಡ್ರಿ, ಯಾಕಂದ್ರೆ ಇದು ಹಸಿ ವಾಸನೆ ಇರ್ತೈತೆ ಅಂತೇಳಿ ಫ್ರೈ ಮಾಡ್ಕೊಳಕತ್ತೀರಿ. ನಿಮ್ಗೆ ಬೇಕಂದ್ರೆ ನೀವು ಹಸಿ ಉಳ್ಳಾಗಡ್ಡಿ, ಕ್ಯಾರೆಟ್, ಕ್ಯಾಪ್ಸಿಕಮ್ ಹಸಿದ ಹಾಕೋಬಹುದ್ರಿ. ಸ್ವಲ್ಪ ಇವಾಗ ಇದ್ರೊಳಗೆ ಉಪ್ಪು ಹಾಕೊಂಡ್ರಿ. ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದ್ರೊಳಗೆ ನಾವು ಕ್ಯಾರೆಟ್ ಹಾಕೊಂಡ್ರಿ, ಕ್ಯಾಪ್ಸಿಕಮ್, ದೊಡ್ಡ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಸ್ಯಾಂಡ್ವಿಚ್ ಟೇಸ್ಟ್ ಅಂತೂ ಬಹಳ ಅಂದ್ರೆ ಬಹಳ ಚಲೋ ಇರ್ತೈತಿ. ಇದೇನ್ ನಾವು ಬೇಕ್ರಿ ಒಳಗ, ಅಂಗಡಿ ಒಳಗೆ ಹೆಂಗ್ ತಗೊಂತೀವಲ್ಲ ಸ್ಟ್ರೀಟ್ನಾಗ, ನಾವು ಅಂಗಡಿಯಾಗ ಇಲ್ದಂಗ ಮನ್ಯಾಗ ನಾವು ಈಸಿ ಹೆಂಗ್ ಮಾಡ್ಬೋದು ಸ್ಯಾಂಡ್ವಿಚ್ ಅಂತೇಳಿ ಇವತ್ತಿನ ರೆಸಿಪಿನಾಗ ನಾನು ಹೇಳ್ಕೊಡ್ಲಿಕ್ಕತ್ತಿ. ನೀವು ಮಾಡಿ ಕಲೀರಿ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಿರೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದ್ ತಲುಪ್ತೈತಿ. ಹಂಗಂತೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಚಾನಲ್ ಸಪೋರ್ಟ್ ಮಾಡೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ. ನಿಮ್ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನೋಡ್ರಿ. ಸ್ವಲ್ಪ ಫ್ರೈ ಆದ್ರೆ ಸಾಕ್ರಿ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನಾನು ಜಾಸ್ತಿ ಅಂತೂ ಫ್ರೈ ಮಾಡ್ಕೊಂಡಿಲ್ಲ ರೀ, ಹಸಿ ವಾಸನೆ ಹೋಗುವಷ್ಟು ನಾನು ಫ್ರೈ ಮಾಡ್ಕೊಂಡಿದ್ದೈತಿ. ನೀವು ಹಿಂಗ ಮಾಡ್ಕೊರಿ. ನಿಮ್ಗೆ ಹಿಂಗ ಇಷ್ಟ ಇಲ್ಲ ಅಂದ್ರೆ ನೀವು ಹಸಿ ತರಕಾರಿನೂ ಹಾಕೋಬಹುದು. ಇದಂತೂ ರೆಡಿ ಐತ್ರಿ. ಇವಾಗ ತಣ್ಣಗಾಗಕ್ಕೆ ಬಿಡೋಣ್ರಿ. ಆಮ್ಯಾಗ ನೆಕ್ಸ್ಟ್ ಪ್ರೊಸೆಸ್ ನಿಮ್ಗೆ ಹೆಂಗ್ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ಬರ್ರಿ. ಮತ್ತೆ ಇದನ್ನ ತಣ್ಣಗಾಗಕ್ಕೆ ಇವಾಗ ಬಿಡೋಣ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ ತರಕಾರಿ ಅಂತೂ ತಣ್ಣಗಾಗೈತ್ರಿ. ಇದೇನ್ ನಾವು ಫ್ರೈ ಮಾಡ್ಕೊಂಡಿದ್ದಲ್ಲ ಆನಿಯನ್, ಕ್ಯಾರೆಟ್, ಕ್ಯಾಪ್ಸಿಕಮ್, ಇದಂತೂ ತಣ್ಣಗಾಗೈತ್ರಿ. ಇವಾಗ ಇದ್ರೊಳಗೆ ನಾವು ಮೈನೂಸ್ ಮತ್ತು ಅಮೂಲ್ ಫ್ರೆಶ್ ಕ್ರೀಮ್ ಎರಡು ನಾವು ಮಿಕ್ಸ್ ಮಾಡೋಣ್ರಿ ಇದ್ರೊಳಗೆ. ಇವಾಗ ನೋಡ್ರಿ ಅಮೂಲ್ ಫ್ರೆಶ್ ಕ್ರೀಮ್ ಹಾಕ್ಲಿಕ್ಕತ್ತೀನಿ ನಾನು. ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕ್ರಿ ನೀವು. ಇವಾಗ ಮೈನೂಸ್ ಹಾಕ್ಲಿಕ್ಕತ್ತೀನಿ. ಫ್ರೆಂಡ್ಸ್, ನೀವು ಫ್ರೆಶ್ ಕ್ರೀಮ್ ಮತ್ತು ಮೈನೂಸ್ ಹಾಕಿದ್ರಲ್ಲ ಬಹಳ ಅಂದ್ರೆ ಬಹಳ ಚಲೋ ಇರ್ತೈತ್ರಿ ವೆಜಿಟೇಬಲ್ಸ್ನಾಗ. ನೋಡ್ರಿ ಇವು ಹಾಕಿ ಮಿಕ್ಸ್ ಮಾಡೋಣ್ರಿ. ನಾವ್ ಸ್ಟ್ರೀಟ್ ಫುಡ್ನಾಗ, ಬೇಕ್ರಿನಾಗ ಏನ್ ತಗೊಂತೀವಲ್ರಿ ಹಂಗಿರ್ತೈತ್ರಿ. ಅದಕ್ಕಿಂತ ಚಲೋ ಇರ್ತೈತ್ರಿ ಮನ್ಯಾಗ ಮಾಡ್ಕೊಂಡ್ ಫ್ರೆಶ್ ಆಗಿ ನಾವ. ಇಲ್ಲಿ ನೋಡ್ರಿ ಇದಂತೂ ರೆಡಿ ಐತ್ರಿ. ಇವಾಗ ಇದೇನ್ ಬ್ರೆಡ್ ಐತಲ್ಲ ಇದಕ್ ಬ್ರೆಡ್ಗೆ ಹಚ್ಚೋಣ್ರಿ. ಇವಾಗ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೊಂಡ್ರಿ, ಸ್ಪ್ರೆಡ್ ಮಾಡ್ರಿ. ಇವಾಗ ಇನ್ನೊಂದು ಬ್ರೆಡ್ ಇದ್ರ ಮ್ಯಾಗ ಇಡೋಣ್ರಿ. ನೋಡ್ರಿ ಒಂದು ಬ್ರೆಡ್ ಮ್ಯಾಗ ಹಿಂಗ್ ಸ್ಯಾಂಡ್ವಿಚ್ ಎಲ್ಲ ಹಾಕಿ ಇನ್ನೊಂದು ಬ್ರೆಡ್ ಇಡೋಣ. ಇವಾಗ ಇದ್ರ ಮ್ಯಾಗ ಇಲ್ಲಿ ನೋಡ್ರಿ ಇದೇನ್ ಚೀಸ್ ಐತಲ್ಲ, ಅಮೂಲ್ ಚೀಸ್
ಅದು ಹಾಕೊಂಡ್ರಿ ಫ್ರೆಂಡ್ಸ್. ಇಲ್ಲಿ ನಾನು ಅಮೂಲ್ ಚೀಸ್ ತೊಗೊಂಡಿದ್ದೈತ್ರಿ. ನಾನಂತೂ ಹಿಂಗೆ ತುಗಡಿ ಬರ್ತಾವಲ್ರಿ ಅಂಥವು ತೊಗೊಂಡು, ನಿಮ್ಗೆ ಬೇಕಂದ್ರೆ ನೀವು ಸ್ಲೈಸ್ನು ಬರ್ತೈತ್ರಿ ಅಂಥದ್ನು ತೊಗೋಬೋದು ನೋಡ್ರಿ. ಆಮ್ಯಾಗ ಇದ್ರ ಮ್ಯಾಗ ಇಲ್ಲಿ ನೋಡ್ರಿ ದೆನ್ ಆರ್ಗ್ಯಾನೋ ಐತಲ್ಲ ಅದು ಹಾಕ್ಲಿಕತ್ತೀನಿ ನಾನು ನೋಡ್ರಿ. ಆರ್ಗ್ಯಾನೋ ಹಾಕ್ಲಿಕತ್ತೀನಿ. ಚಿಲ್ಲಿ ಫ್ಲೇಕ್ಸು ಹಾಕ್ಲಿಕತ್ತೀನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್. ಇದಂತೂ ಫ್ರೈ ಮಾಡ್ಲಿಕ್ಕೆ ರೆಡಿ ಐತ್ರಿ. ಇವಾಗ ನಾನು ಹೆಂಗ್ ಮಾಡಿನಲ್ಲ ಎಲ್ಲ ಬ್ರೆಡ್ನು ಹಿಂಗ ಮಾಡೋಣ್ರಿ. ಇದನ್ನ ಇವಾಗ ಸೈಡಿಗೆ ಇಡೋಣ ಫ್ರೆಂಡ್ಸ್. ಇದಂತೂ ರೆಡಿ ಐತ್ರಿ. ಇವಾಗ ಫ್ರೈ ಮಾಡ್ಕೊಳ್ಳೋಣ ಬರ್ರಿ. ಮತ್ತೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಿಂಗ ಮಾಡ್ಕೋಬಹುದ್ರಿ ನೀವು. ಮತ್ತೆ ಇದನ್ನ ಫ್ರೈ ಮಾಡೋಣ. ಫ್ರೈ ಹೆಂಗ್ ಮಾಡ್ತಾರಂತ ನಿಮ್ಗೆ ಹೇಳ್ಕೊಡ್ತೀನಿ ಬರ್ರಿ. ಮತ್ತೆ ಫ್ರೆಂಡ್ಸ್ ಮೊದ್ಲಿಗೆ ಗ್ಯಾಸ್ ಹಚ್ಕೊಳ್ಳೋಣ್ರಿ. ಆಮ್ಯಾಗ ಇಲ್ಲಿ ನೋಡ್ರಿ ನಾನು ನಾನ್ ಸ್ಟಿಕ್ ಕಡಾಯಿ ಇಡಾಕತ್ತೀನಿ ಫ್ರೆಂಡ್ಸ್. ನನ್ನ ಕಡೆ ನಾನ್ ಸ್ಟಿಕ್ ತವಾ ಅಂತೂ ಇಲ್ಲ ರೀ, ಹಂಗಂತೆಲ್ಲ ನಾನ್ ಸ್ಟಿಕ್ ಕಡಾಯಿ ಇಡಾಕತ್ತೀನಿ. ಇವಾಗ ಇದ್ರೊಳಗೆ ಇದು ಸ್ಯಾಂಡ್ವಿಚ್ ಇಡೋಣ್ರಿ. ಇಲ್ಲೇನ್ ರೆಡಿ ಮಾಡ್ಕೊಂಡ್ ಇಟ್ಕೊಂಡಿದ್ವಲ್ಲ ನಾವ ಚೀಸ್ ಎಲ್ಲಾ ಹಾಕಿ ಇವಾಗ ಇಡೋಣ್ರಿ ಇದ್ರೊಳಗ. ಇಲ್ಲಿ ನೋಡ್ರಿ ಏನ್ ರೆಡಿ ಮಾಡ್ಕೊಂಡ್ ಇಟ್ಕೊಂಡಿದ್ವಲ್ರಿ ಬ್ರೆಡ್ ಅದಿಟ್ಟ ಇಲ್ಲಿ ನೋಡ್ರಿ. ಇವಾಗ ಅದ್ರ ಮ್ಯಾಗ ಮುಚ್ಚಳ ಮುಚ್ಚೋಣ್ರಿ. ನೋಡ್ರಿ ಮುಚ್ಚಳ ಐತಿ, ಮುಚ್ಚಳ ಮುಚ್ಚಿ ಬಿಡೋಣ. ಮುಚ್ಚಳ ಮುಚ್ಚಿ ನೀವು ಲೋ ಫ್ಲೇಮ್ನಾಗ ನೀವು ಫ್ರೈ ಮಾಡ್ಕೋರಿ. ಎಣ್ಣೆ ಹಾಕ್ಲಾರ್ದಂಗ ಖಾಲಿ ನೀವು ನಾನ್ ಸ್ಟಿಕ್ ಒಳಗ್ ಮಾಡಿದ್ರೆ ಏನಾಗ್ತೈತ್ರಿ ತಲಾ ಹತ್ತೋದಿಲ್ಲ ರೀ. ಹಂಗಂತೇಳಿ ನಾನ್ ಸ್ಟಿಕ್ ಯೂಸ್ ಮಾಡ್ಲಿಕತ್ತೀನಿ. ನಿಮ್ ಮನ್ಯಾಗ ನಾನ್ ಸ್ಟಿಕ್ ತವೆ ಇಲ್ಲ ಕಡಾಯಿ ಇಲ್ಲ ಅಂದ್ರೆ ನಿಮ್ ಮನ್ಯಾಗ ಏನೈತಲ್ಲ ಅದ್ರೊಳಗ ನೀವು ಮಾಡ್ಬೋದ್ರಿ. ಇಲ್ಲಿ ನೋಡ್ರಿ ನನ್ ಕಡೆ ಅಂತೂ ನಾನ್ ಸ್ಟಿಕ್ ತವ ಇಲ್ಲ ಅಂತೇಳಿ ನಾ ಕಡಾಯಿ ಒಳಗ್ ಮಾಡ್ಲಿಕತ್ತೀನಿ. ಹಿಂಗ ಮುಚ್ಚಿ ಲೋ ಫ್ಲೇಮ್ನಾಗ ಒಂದ್ 2 ನಿಮಿಷ ಫ್ರೆಂಡ್ಸ್. ಇವಾಗ ಮುಚ್ಚಳ ತೆಗೆದ್ ನೋಡೋಣ್ರಿ. ವಾವ್ ಎಷ್ಟ್ ಚಲೋ ಆಗೈತಿ ನೋಡ್ರಿ. ರೆಡಿ ಆಗೈತ್ರಿ ಸ್ಯಾಂಡ್ವಿಚ್. ಇವಾಗ ಪ್ಲೇಟ್ನಾಗ ತೆಗೆದ್ ಬಿಡೋಣ ಫ್ರೆಂಡ್ಸ್. ಓವೆನ್ ಇಲ್ದಂಗ ನಾವು ಸ್ಯಾಂಡ್ವಿಚ್ನು ಮಾಡ್ಕೋಬಹುದು ಅಂತೇಳಿ ಇವತ್ತಿನ ರೆಸಿಪಿ ಹೇಳಾಕತ್ತೀನಿ. ಇಲ್ಲಿ ನೋಡ್ರಿ ನಿಮ್ಗೆ ಬೇಕಂದ್ರೆ ನೋಡ್ರಿ ಇಂಥ ಸ್ಟ್ಯಾಂಡ್ ಬರ್ತೈತಲ್ಲ, ಈ ಸ್ಟ್ಯಾಂಡ್ ನೋಡಿರಲ್ಲ ಸ್ಟ್ಯಾಂಡ್, ಈ ಸ್ಟ್ಯಾಂಡ್ ಇಟ್ಟು ಮಾಡ್ಬೋದು. ಸೆಕೆಂಡ್ ಮೆಥಡ್ ನಿಮ್ಗೆ ಹೇಳ್ಕೊಡ್ತೀನಿ, ಹಿಂಗೂ ನೀವು ಮಾಡ್ಬೋದ್ರಿ. ನೋಡ್ರಿ ಸ್ಟ್ಯಾಂಡ್ ಇಟ್ಟು ನೋಡ್ರಿ ಸ್ಟ್ಯಾಂಡ್ ಮ್ಯಾಗ ನೀವು ಹಿಂಗ್ ಇಡ್ಬೋದ್ರಿ ಬ್ರೆಡ್. ಫಸ್ಟ್ ಮೆಥಡ್ನಾಗ ನಿಮ್ಗೆ ತೋರಿಸಿದೆ ರೀ ನಾನು ಹೆಂಗ್ ಮಾಡೋದು ಅಂತೇಳಿ. ಡೈರೆಕ್ಟ್ ಬ್ರೆಡ್ ಬಂದು ಕಡಾಯಿನಾಗ ಇಡೋದ್ರಿ. ಬ್ರೆಡ್ ಬಂದು ಇದೇನ್ ನಾವು ಸ್ಯಾಂಡ್ವಿಚ್ ಮಾಡ್ಬೇಕಂತ ಬ್ರೆಡ್ ಬಂದು ಡೈರೆಕ್ಟ್ ನಾವು ಕಡಾಯಿನಾಗ ಇಟ್ಟಿದೈತಿ. ಹಂಗ ಬೇಡ, ನಮ್ಗೆ ಟೋಸ್ಟ್ ಆಗೋದ್ ಬೇಡ. ಹಿಂಗ ಸ್ವಲ್ಪ ಸಾಫ್ಟಿ ಹಂಗ ಇರ್ಬೇಕಂದ್ರೆ ನೀವು ಹಿಂಗ್ ಸ್ಟ್ಯಾಂಡ್ ಇಟ್ಟು ಅದ್ರ ಮ್ಯಾಗ ಹಿಂಗ್ ಬ್ರೆಡ್ ಇಟ್ಟು ಮಾಡ್ಬೋದ್ರಿ. ಇವಾಗ ಮುಚ್ಚಳ ಮುಚ್ಚೋಣ್ರಿ. ನೋಡ್ರಿ ಮುಚ್ಚಳ ಮುಚ್ಚಿ ಇದೇನ್ ನಾವ್ 2 ನಿಮಿಷ ಮೆಲ್ಟ್ ಆಗಕ್ ಅಂತೇಳಿ ಇಟ್ಟಿದ್ವಲ್ಲ ಇವಾಗ ಹಿಂಗ್ ಮಾಡ್ಕೊಳ್ಳೋಣ್ರಿ ಫ್ರೆಂಡ್ಸ್. ಇವಾಗ ಮುಚ್ಚಳ ತೆಗೆದ್ ನೋಡೋಣ್ರಿ ಹೆಂಗಾಗೈತೆ ಅಂತೇಳಿ ಸ್ಯಾಂಡ್ವಿಚ್. ಇವಾಗಂತೂ ಇದು ರೆಡಿ ಐತ್ರಿ. ಇವಾಗ ತೆಗೆದ್ ಬಿಡೋಣ್ರಿ ಫ್ರೆಂಡ್ಸ್. ರೆಡಿ ಐತ್ರಿ ಬ್ರೆಡ್ ಸ್ಯಾಂಡ್ವಿಚ್.